ಇನ್ನು ಶ್ವೇತಾ ಗೌಡ ವಂಚನೆಯ ಕಹಾನಿ ಇದೆಯಲ್ಲ, ಒಂದೆರಡಲ್ಲ, ಹಲವು ಚಿನ್ನದ ಅಂಗಡಿ ಮಾಲೀಕರಿಗೆ ಈಕೆ ಇದೇ ತರ ವಂಚನೆ ಮಾಡಿದಾಳೆ. ಶ್ವೇತಾ ಗೌಡ ಕಳ್ಳಾಟಕ್ಕೆ ಚಿನ್ನಾರಾಮನ್ನ ಸಾಥ್ ಕೂಡ ಇತ್ತು. ಮೊದಲು ವಂಚಿಸಿ ಚಿನ್ನವನ್ನ ಈ ಇಬ್ಬರು ಕರಗಿಸ್ತಾ ಇದ್ರು. ನಂತರ ಚಿನ್ನದ ಬಿಸ್ಕೆಟ್ ಮಾಡಿ ಇಬ್ರು 50-50 ಅಂತ ಹಂಚಿಕೊಳ್ತಾ ಇದ್ರು. ಕ್ಲೀನಾಗಿ ಪ್ಲಾನ್ ಮಾಡೋದು, ಮಾಲೀಕರಿಗೆ ಟೋಪಿ ಹಾಕೋದು, ಚಿನ್ನ ತಂದು ಕರಗಿಸಿ ಅದಾದ್ಮೇಲೆ ಇಬ್ರು ಚಿನ್ನದ ಬಿಸ್ಕೆಟ್ ಮಾಡಿ 50-50 ತಗೊಳ್ಳೋದು ಇವ್ರ ವ್ಯವಹಾರ. ಮೊದಲು 2022ರಲ್ಲಿ ಒಡವೆಯನ್ನ ಗಿರವಿ ಇಡೋದಕ್ಕೆ ಅಂತ ಈ ಶ್ವೇತಾ ಗೌಡ ಹೋಗಿರ್ತಾಳೆ. ಆಗಾಗ ಚಿನ್ನದ ಗಿರವಿ ಇಡೋದು ಬಿಡಿಸ್ಕೊಳ್ಳೋದು ಈ ರೀತಿಯಾದಂಥ ವ್ಯವಹಾರ ಮಾಡ್ತಾ ಇರ್ತಾಳೆ. ಈ ಶ್ವೇತಾ ಗೌಡಗೆ ಜ್ಯುವೆಲರಿ ಶಾಪ್ನ ಮಾಲೀಕ ಚಿನ್ನಾರಾಮ್ ಪರಿಚಯ ಆಗುತ್ತೆ. ಈ ಥರ ಪದೇ ಪದೇ ಹೋಗಿದ್ರಿಂದಾಗಿ ಶ್ವೇತಾ ಗೌಡಗೆ ಖತರ್ನಾಕ್ ಐಡಿಯಾಗಳನ್ನು ಕೊಟ್ಟಿದ್ದೇ ಈ ಚಿನ್ನಾರಾಮ್ ಅಂತ ಗೊತ್ತಾಗ್ತಾ ಇದೆ. ದೊಡ್ಡವರನ್ನ ಪರಿಚಯ ಮಾಡ್ಕೋ, ಅವರನ್ನ ಮಾತಾಡಿಸು, ಗೋಲ್ಡ್ ಬಿಸ್ನೆಸ್ ಮಾಡೋ ಬಗ್ಗೆ ಮಾತಾಡು, ಹೀಗಂತ ಐಡಿಯಾ ಕೊಟ್ಟಿದ್ದೆ ಈ ಚಿನ್ನಾರಾಮ್. ಮಾತೇ ಬಂಡವಾಳ ಮಾಡಿಕೊಂಡಿದ್ದ ಶ್ವೇತಾ ಅದನ್ನೇ ಮುಂದುವರಿಸಿದ್ಲು. ಖತರ್ನಾಕ್ ಕೆಲಸ ಶುರು ಮಾಡಿ ಬಳಿಕ ಕೆಲವೇ ತಿಂಗಳಲ್ಲಿ ಕೋಟಿ ಹಣ ಮಾಡಿದ್ದಾರೆ ಇವರಿಬ್ಬರು ಸೇರ್ಕೊಂಡು. ಜ್ಯುವೆಲರಿ ಶಾಪಲ್ಲಿ ಈ ರೀತಿ ಚಿನ್ನ ಕಲೆಕ್ಟ್ ಮಾಡಿದ್ಲು. ಅದನ್ನ ಬಾಗಲಗುಂಟೆ ಚಿನ್ನಾರಾಮ್ ಮನೆಗೆ ಶ್ವೇತಾ ಗೌಡ ತಗೊಂಡು ಬರ್ತಾ ಇದ್ಲು. ಅದಾದ್ಮೇಲೆ ಇಬ್ರು ಸೇರಿ ಚಿನ್ನ ಕರಗಿಸೋ ಯಂತ್ರದಿಂದ ಎಲ್ಲ ಚಿನ್ನವನ್ನ ಕರಗಿಸ್ತಾ ಇದ್ರು. ಹೀಗೆ ಕರಗಿಸಿದ ಚಿನ್ನವನ್ನ ಬಿಸ್ಕೆಟ್ ಮಾಡ್ತಾ ಇದ್ರು, ಗೋಲ್ಡ್ ಬಿಸ್ಕೆಟ್ ಮಾಡಿ ಅದಾದ್ಮೇಲೆ ಇಬ್ರು 50-50 ಹಂಚ್ಕೊಳ್ಳೋದು. ಅದಾದ್ಮೇಲೇನು ಅದರಿಂದ ಬಂದ ದುಡ್ಡಲ್ಲಿ ಐಷಾರಾಮಿ ಲೈಫ್ ಲೀಡ್ ಮಾಡೋದು, ಜನರನ್ನ ಮೆಚ್ಚಿಸೋದಕ್ಕೆ ಕಾಸ್ಟ್ಲಿ ಗಿಫ್ಟ್ಗಳನ್ನು ಕೊಡೋದು. ವರ್ತೂರ್ ಪ್ರಕಾಶ್ ಮಗ ನಿತಿನ್ಗೆ 50,000 ಶರ್ಟನ್ನ ಗಿಫ್ಟ್ ನೀಡಿದ್ಲು ಈಕೆ. ಹೀಗೆ ಹಲವರಿಗೆ ಗಿಫ್ಟ್ ನೀಡಿ ಮಾತಿಂದ ಮರಳು ಮಾಡಿ ವಂಚನೆ ಮಾಡಿದ್ರು ಈ ಇಬ್ಬರು ಅನ್ನೋದು ತನಿಖೆಯಿಂದ ಈಗ ಗೊತ್ತಾಗ್ತಾ ಇದೆ. ಈ ಚಿನ್ನಾರಾಮ್ ಮತ್ತೆ ಶ್ವೇತಾ ಗೌಡ ಈ ಇಬ್ಬರು ಸೇರ್ಕೊಂಡು ಯಾವ ತರ ಪ್ಲಾನ್ ಮಾಡಿದ್ರು, ಹೇಗೆ ಮಾಲೀಕರಿಗೆ ದೋಖ ಮಾಡಿ ಕೋಟಿ ಹಣ ವಂಚನೆ ಮಾಡಿದ್ದಾರೆ, ಐಷಾರಾಮಿ ಜೀವನ ನಡೆಸೋದಕ್ಕೆ, ದೊಡ್ಡವರ ಸಹವಾಸ ಬೆಳೆಸೋದಕ್ಕೆ ಇಷ್ಟೆಲ್ಲ ಮಾಡಿ ಸುಮಾರು 8-10 ಕೋಟಿ ರೂಪಾಯಿ ಪಂಗನಾಮ ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.